ಆರ್ಎಸ್ಎಸ್ ಮೇಲೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಹೊರಟಿತ್ತು. ಆದರೆ ಅದಕ್ಕೆ ಧಾರವಾಡ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿದೆ. ನ್ಯಾಯಾಲಯದ ತೀರ್ಪು ಖುಷಿ ಕೊಟ್ಟಿದೆ ಅಂತ ಮೈಸೂರಿನಲ್ಲಿ ಇಂದು ಶಾಸಕ ಶ್ರೀವತ್ಸ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಲಯದ ತೀರ್ಪು ನಮಗೆ ಖುಷಿ ಕೊಟ್ಟಿದೆ ಅಂತ ಹೇಳಿ ಆರ್ಎಸ್ಎಸ್ಗೆ ನಿರ್ಬಂಧ ಹೇರೋದು ಅಷ್ಟು ಸಾಧ್ಯವಿಲ್ಲ, ಅದನ್ನು ಹೇರೋದಕ್ಕೆ ಹೋಗಬೇಡಿ ಅಂತ ಹೇಳಿ ಸರ್ಕಾರಕ್ಕೆ ಸಲಹೆ ಕೂಡ ಕೊಟ್ಟಿದ್ದಾರೆ ಶ್ರೀವತ್ಸ. ಆಕ್ಟಿವಿಟಿಗೆ ಕಡಿವಾಣ ಹಾಕಬೇಕು ಅಂತ ಹೊರಟಿರುವಂಥ ಸರ್ಕಾರದ ಆದೇಶದ ವಿರುದ್ಧ ಇವತ್ತು ಹೈಕೋರ್ಟು ಸನ್ಮಾನ್ಯ ನಾಗಪ್ರಸನ್ನ ಅವರ ಪೀಠದ ಇಂದ ಬಂದಿರುವಂಥ ತಡೆಯಾಜ್ಞೆ. ನಾವು ಅವತ್ತಿಂದನೂ ಹೇಳ್ತಾ ಇದ್ವಿ, ನೋಡ್ರಿ 10 ತೀರ್ಪುಗಳು ಬಂದಿದೆ. 10 ತೀರ್ಪುಗಳ ಬಗ್ಗೆ ಮಾಧ್ಯಮದಲ್ಲಿ ಚರ್ಚೆ ಡಿಬೇಟ್ ಆಗ್ತಾ ಇದೆ. ಇಷ್ಟೆಲ್ಲ ಆದ ಮೇಲೂ RSSಗೆ ನಿರ್ಬಂಧ ಹೇಳ್ತೀನಿ ಅನ್ನುವಂಥದ್ದು ಏನು ಹೊರಟಿದ್ದೀರಿ, ಇದನ್ನ ನೀವು ಮಾಡಕ್ಕೆ ಹೋಗಬೇಡಿ. ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥ ಸಂಸ್ಥೆಯಿಂದ ಅನೇಕ ಜನ ಬೆಳೆದಿದ್ದೀವಿ ಮತ್ತು ಬೆಳೀತಾ ಇರುವಂಥದ್ದು ಮತ್ತು ಸಂಸ್ಕೃತಿಯ ಬಗ್ಗೆ ಹೇಳ್ತಾ ಇರುವಂಥ ಈ ಸಂಘಟನೆಗೆ ಕಡಿವಾಣ ಹಾಕಕ್ಕೆ ಅಂತ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ನೋಡಿ, ಬಹಳ ಹಿಂದೆನೇ ಇಂದಿರಾ ಗಾಂಧಿ ಅವರು ಆಗಿನ ಸಂದರ್ಭದಲ್ಲಿ ಗುರೂಜಿಯವರ ನಿಧನರಾದಂಥ ಸಂದರ್ಭದಲ್ಲೇ ಪಾರ್ಲಿಮೆಂಟಿಂದ ರೆಸಲ್ಯೂಷನ್ ಆಗಿರುವಂಥದ್ದು ಸಂತಾಪ ಸೂಚನೆ ವಿಷಯದಲ್ಲಿ ಗುರೂಜಿಯವರಿಗೇನೆ ಗೌರವ ಸಮರ್ಪಣೆಯನ್ನು ಶ್ರದ್ಧಾಂಜಲಿಯನ್ನು ಪಾರ್ಲಿಮೆಂಟಲ್ಲಿ ಇಂದಿರಾ ಗಾಂಧಿಯವರು ಮಾಡಿರುವಂಥದ್ದನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ಅದರ ವಿರುದ್ಧ ಷಡ್ಯಂತ್ರ ಮಾಡೋಕ್ಕೆ ಹೊರಟಿದ್ದೀರಿ, ಇದನ್ನು ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಅವತ್ತು ನಾವು ಹೇಳಿದ್ವಿ. ಇವತ್ತು ಮತ್ತೊಮ್ಮೆ ಅದೇ ರೀತಿಯಲ್ಲಿ ಒತ್ತಾಯ ಮಾಡ್ತೇವೆ. ಇವತ್ತು ಕೋರ್ಟ್ಗೂ ಸಹ ಮನವರಿಕೆ ಆಗಿದೆ. ಏನು ಮಾಡೋ ಆಕ್ಟಿವಿಟಿ ದೊಣ್ಣೆ ಹಿಡ್ಕೊಂಡು ಆಕ್ಟಿವಿಟಿ ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳಿಕೊಂಡು ಇವತ್ತು ಅದಕ್ಕೆ ಪತ್ರ ಬರೆದು ಮುಖ್ಯಮಂತ್ರಿಗಳು ಅದಕ್ಕೆ ಮಾಡಿರುವಂಥದ್ದನ್ನು ಮತ್ತೊಮ್ಮೆ ನೆನಪಿಸ್ತಾ, ಈ ರೀತಿಯಲ್ಲಿ ಸಂಘದ ಮೇಲಿನ ನಿರ್ಬಂಧ 10 ಬಾರಿ ಪ್ರಯತ್ನ ಮಾಡಿ ಏನೂ ಆಗಿಲ್ಲ. ಇವತ್ತು ಕೋರ್ಟಿನ ನ್ಯಾಯಾಲಯದ ತೀರ್ಪಿಗೆ ನಾವೆಲ್ಲರೂ ಬಹಳ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈ ರೀತಿಯಲ್ಲಿ ಯಾವುದೇ ಸಂಘಟನೆ, ಯಾವುದೇ ಸಂಘ ಸಂಸ್ಥೆ ಏನು ಅನುಮತಿ ಇಲ್ಲದೆ ಮಾಡಬಾರ್ದು, ಎಲ್ಲೂ ಏನು ಆಕ್ಟಿವಿಟಿ ಮಾಡಬಾರ್ದು ಅನ್ನುವಂಥದ್ದು ಏನು ಆದೇಶವನ್ನು ಹೊರಡಿಸಿದ್ರು, ಅದಕ್ಕೆ ತಡೆಯಾಜ್ಞೆ ಕೊಟ್ಟಿರೋದನ್ನು ಸ್ವಾಗತವನ್ನು ಮತ್ತು ಹರ್ಷವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಇನ್ನು ಅವರ ಆಕ್ಟಿವಿಟಿಗೆ ಕಡಿವಾಣ ಹಾಕಬೇಕು ಅಂತ ಹೊರಟಿರುವಂಥ ಸರ್ಕಾರದ